ಮೇಘ ಸಂದೇಶ. ಸಾಂಪ್ರದಾಯಿಕ ಹಾಗೂ ವೈಜ್ಞಾನಿಕ ಹವಾ ಮುನ್ಸೂಚನಾ ಜ್ಞಾನಗಳ ಸಂಗಮ. ಉತ್ತರ ಧ್ರುವದಿ ದಕ್ಷಿಣ ಧ್ರುವಕ್ಕೂ ಚುಂಬಕ ಗಾಳಿಯು ಬೀಸುತ್ತಿದೆ. ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು ಮತ್ತು ಇವತ್ತಿನ ಮೇಘ ಸಂದೇಶ ಕಾರ್ಯಕ್ರಮಕ್ಕೆ ತಮಗೆಲ್ಲ ಹಾರ್ದಿಕವಾದಂತಹ ಸ್ವಾಗತ. ನಮಗ ಬೇಕಾದಂತಹ ವಾತಾವರಣ ಇತ್ತು ಅಂತಂದ್ರ ಅದರ ಆನಂದ ಸಂತೋಷನೇ ಬೇರೆ. ನಾವು ಏನು ಯೋಜನೆ ಮಾಡ್ಕೊಂಡು ಕೂತಿರ್ತೀವಿ, ಈ ಕೆಲಸಗಳನ್ನ ಮಾಡಬೇಕು ಅಂತೇಳಿ ಏನ್ ಪ್ಲಾನ್ ಮಾಡಿರ್ತೀವಿ, ಆ ಪ್ಲಾನ್ ಪ್ರಕಾರ ಎಲ್ಲಾ ಸರಿಯಾಗಿ ಹೋದ್ರೆ ಯಾವುದೇ ಟೆನ್ಷನ್ ಇರಂಗಿಲ್ಲ, ಆತಂಕ ಇರಂಗಿಲ್ಲ, ಮತ್ತೆ ಎಲ್ಲಾ ಕೆಲಸಗಳು ಸಮರ್ಪಕವಾಗಿ ಆಗ್ತಾವ. ಅಂಥ ವಾತಾವರಣವನ್ನ ನಾವು ಕಳೆದ ದಿನಗಳಲ್ಲಿ ಅದ ಅಂತ ಹೇಳಿ ಅನ್ಕೊಂಡಿದ್ವಿ. ಅದೇ ರೀತಿಯಾಗಿ ವಾತಾವರಣ ಕೂಡ ಸಾಥ್ ಕೊಡ್ತಾ ಇರೋದ್ರಿಂದ ಯಾವುದೇ ಒಂದು ಅಡೆತಡೆ ಇರಲಾರದೆ ತಮ್ಮ ಕೆಲಸಗಳು ಮುಂದುವರ್ಕೊಂಡು ಹೊಂಟವ ಅನ್ನುವಂತಹ ಒಂದು ಭಾವನೆ ನಮ್ಮದು. ಯಾವಾಗ ಎಲ್ಲ ಸುರಳಿತಿರ್ತದ ಅವಾಗ ಏನು ಸಮಸ್ಯೆ ಆಗಂಗಿಲ್ಲ. ಇಂಥದ್ದೇ ವಾತಾವರಣ ಇರ್ಲಿ ಅಂತಂದ್ರ ನಮಗ್ ಬೇಕಾದಂತಹ ವಾತಾವರಣನೇ ಯಾವತ್ತೂ ಇರ್ಲಿ ಅಂತ ಹೇಳಿ ನಾವು ಅಂದ್ಕೊಳ್ಳೋಣ. ಮತ್ತು ಆ ಒಂದು ಭಾವನೆ ಸಹಜ ಕೂಡ ಹೌದು. ಒಂದು ಮಾತನ್ನ ನಾನು ಇಲ್ಲಿ ಸೇರಿಸಬೇಕಾಗ್ತದ. ಯಾಕಪ್ಪ ಅಂತಂದ್ರ ಬೀದರ್ದಿಂದ, ಚಿತ್ತಾಪುರದಿಂದ, ಚಿಂಚೋಳಿಯಿಂದ ನಮ್ಮ ರೈತ ಮಿತ್ರರು ಫೋನ್ ಮಾಡಿ, ಯಾಕೋ ವಾತಾವರಣದೊಳಗೆ ಏರ್ಪೇರ್ ಆಗ್ತಾ ಇದೆ ಅಲ್ರಿ, ನಾವು ಕೊಯ್ಲು ಮಾಡ್ತಾ ಇದ್ವಿ ಮತ್ತು ಮುಂದಿನ ದಿನಗಳಲ್ಲಿ ಸಹಿತ ಕೊಯ್ಲು ಮಾಡುವಂತಹ ಒಂದು ವಿಚಾರದ ಯೋಜನೆ ಅದ. ಮತ್ತೆ ಇವತ್ತ ಏನು ಸ್ವಲ್ಪ ಮಾಡಾಗಿ ಹನಿ ಕಡಿಯುವಂತಹ ಒಂದು ಸಂದರ್ಭ ಅದ. ಈಗಾಗಲೇ ಸ್ವಲ್ಪ ಹಗುರವಾಗಿ ಮಳೆ ಬರ್ತಾ ಇದೆ ಅನ್ನುವಂತಹ ಮಾತನ್ನು ಕೂಡ ಹೇಳಿದ್ರು. ಅದಕ್ಕೆ ಇಂಥ ಒಂದು ಬದಲಾವಣೆಗಳನ್ನ ನಾವು ನಿರೀಕ್ಷೆ ಮಾಡಿರ್ಲಿಲ್ಲ. ಕಳೆದ ವಾರ ಸಂಪೂರ್ಣವಾಗಿ ಒಳ್ಳೆ ವಾತಾವರಣ, ಬಿಸಿಲಿನ ವಾತಾವರಣ ಇರಬಹುದು ಅಂತ ಹೇಳಿ ತಜ್ಞರು ಏನ್ ಹೇಳಿದ್ರು ಅದನ್ನೇ ನಾವು ತಮಗ ಹೇಳಿದ್ವಿ. ಆದ್ರೂ ಕೂಡ ಬೇಸಿಗೆ ನೋಡ್ರಿ ಸಮೀಪ ಆಗ್ತಾ ಇದೆ. ಬೇಸಿಗೆ ಒಳಗ ನಾವು ಪ್ರವೇಶ ಮಾಡ್ತಾ ಇದ್ದೀವಿ. ಇಂಥ ಒಂದು ಸಂದರ್ಭದೊಳಗ ಅಕಾಲಿಕ ಮಳೆಗಳು ಆಗುವಂತಹ ಸಾಧ್ಯತೆಗಳು ಬಹಳ ಇರ್ತಾವ. ಈ ವಿಚಾರವನ್ನ ನಾವು ತಮಗ ಹಿಂದಿನ ಕಾರ್ಯಕ್ರಮಗಳಲ್ಲಿ ಸಹಿತ ಹೇಳಿದ್ದೀವಿ. ಹಿಂಗ ಏನು ಸ್ಥಳೀಯವಾಗಿ ಬದಲಾವಣೆಗಳಾಗ್ತಾವ ಅದಕ್ಕ ತಾವು ಜಾಗೃತರಾಗಿರ್ಬೇಕು. ಮತ್ತ ಅಂತ ಒಂದು ಸಂದರ್ಭದೊಳಗ ತಾವು ಏನೇನು ಸೂಕ್ತವಾದಂತಹ ತಯಾರಿಗಳನ್ನು ಮಾಡ್ಕೊಂಡ್ರೆ ಒಳ್ಳೇದು. ಆತ್ಮೀಯರೇ, ಈ ವಾರ ಅನೇಕ ವಿಶೇಷಗಳು ಅಂತ ಹೇಳಿ ಹೇಳ್ಬಹುದು. ರವಿವಾರದ ದಿನ ತಾವು ಸನ್ಮಾನ್ಯ ಪ್ರಧಾನಮಂತ್ರಿಗಳ ಮನ್ ಕಿ ಬಾತ್ ಕಾರ್ಯಕ್ರಮವನ್ನ ಕೇಳಿರಬಹುದು. ಅದರೊಳಗ ಅನೇಕ ವಿಷಯಗಳ ಬಗ್ಗೆ ಪ್ರಧಾನಿಗಳು ಮಾತನಾಡಿದ್ದಾರೆ. ಅವರ ಮಾತುಗಳಲ್ಲಿ ನಮಗೆ ಹೆಮ್ಮೆ ತರುವಂತಹ ವಿಚಾರಗಳದಾವ. ನಾನು ಏನ್ ಹೇಳ್ತಾ ಇದ್ದೀನಿ ಅನ್ನೋದು ತಮಗ ಈಗ ಗೊತ್ತಾಗಿರಬಹುದು. ಹೌದು ಆತ್ಮೀಯರೇ, ಈ ವರ್ಷವನ್ನ 2023ನೇ ವರ್ಷವನ್ನ ವಿಶ್ವಸಂಸ್ಥೆ ಅಂತಾರಾಷ್ಟ್ರೀಯ ಸಿರಿಧಾನ್ಯಗಳ ವರ್ಷ ಅಂತ ಹೇಳಿ ಘೋಷಣೆ ಮಾಡಿದ್ದು ತಮಗೆಲ್ಲ ಗೊತ್ತಿರುವಂತಹದ್ದು. ಈ ಘೋಷಣೆ ಮಾಡೋದಕ್ಕೆ ಕಾರಣ ಭಾರತ. ನಮ್ಮ ಕೇಂದ್ರ ಸರ್ಕಾರ ಒಂದು ಪ್ರಸ್ತಾವನೆಯನ್ನ ಕೊಟ್ಟಿತ್ತು. ಸಿರಿಧಾನ್ಯಗಳು ಅಂತಂದ್ರೆ ಅವು ಬಂಗಾರದಂತಹ ಬೆಳೆಗಳು, ಆರೋಗ್ಯವನ್ನ ದಯಪಾಲಿಸುವಂತಹ ಬೆಳೆಗಳು, ಪೌಷ್ಟಿಕಾಂಶಯುಕ್ತವಾದಂತಹ ಬೆಳೆಗಳು, ಮತ್ತು ಎಲ್ಲಾ ವಾತಾವರಣಗಳಿಗೆ ಹೊಂದಿಕೊಂಡು ಬೆಳೆಯುವಂತಹ ಧಾನ್ಯಗಳು. ಸಣ್ಣ ರೈತರಿಂದ ಹಿಡ್ಕೊಂಡು ಯಾರಾದರೂ ಇವುಗಳನ್ನ ಬೆಳೆಯುವಂತಹ ಒಂದು ವ್ಯವಸ್ಥೆಯನ್ನ ಮಾಡಿಕೊಳ್ಳೋದಕ್ಕೆ ಈ ಬೆಳೆಗಳು ಬಹಳ ಸೂಕ್ತ ಅನ್ನುವಂತಹ ಒಂದು ವಿಚಾರದ ಜೊತೆಗೆ ವಿಶ್ವಸಂಸ್ಥೆಯ ಮುಂದೆ ಈ ಒಂದು ಪ್ರಸ್ತಾವನೆಯನ್ನ ನಮ್ಮ ಸರ್ಕಾರ ಮಂಡಿಸಿತ್ತು. ಈ ಪ್ರಸ್ತಾವನೆಗೆ ಅಂಗೀಕಾರ ಸಿಕ್ಕು ಈ ವರ್ಷವನ್ನ ವಿಶ್ವಸಂಸ್ಥೆ ಸಿರಿಧಾನ್ಯಗಳ ವರ್ಷ, ಅದಕ್ಕಾಗಿಯೇ ಮೀಸಲಾಗಿರುವಂತಹ ವರ್ಷ ಅಂತ ಹೇಳಿ ಈಗಾಗಲೇ ಘೋಷಣೆ ಮಾಡಿದ್ದು. ಈ ವರ್ಷದೊಳಗ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರಗಳ ಜೊತೆ ಕೂಡಿ, ಆಮೇಲೆ ಅನೇಕ ಸಂಘ ಸಂಸ್ಥೆಗಳ ಜೊತೆಗೆ ಕೂಡಿಕೊಂಡು ಸಿರಿಧಾನ್ಯಗಳ ಒಂದು ಪ್ರಮೋಷನ್ ಮಾಡೋದಕ್ಕೆ ಏನೇನು ಸಾಧ್ಯ ಅದಾವ ಎಲ್ಲಾ ಕೆಲಸಗಳನ್ನ ಅಚ್ಚುಕಟ್ಟಾಗಿ ಯೋಜನಾಬದ್ಧವಾಗಿ ಮಾಡಿಕೊಳ್ಳುವಂತಹ ಒಂದು ವ್ಯವಸ್ಥೆಯನ್ನ ಮಾಡ್ತಾ ಇದೆ. ಅದಕ್ಕೆ ಹಿಂದಿನ ತಿಂಗಳಿಂದ ಹಿಡಿದು ಅಂದ್ರೆ ಜನವರಿಯಿಂದ ಹಿಡಿದು ಡಿಸೆಂಬರ್ ತನಕನೂ ಅನೇಕ ಕಾರ್ಯಕ್ರಮಗಳನ್ನ ಮಾಡಬೇಕು ಅನ್ನುವಂತಹ ಯೋಜನೆಗಳು ಸಿದ್ಧ ಆಗ್ಯಾವ. ಒಂದೊಂದು ತಿಂಗಳು ಕೆಲವು ರಾಜ್ಯಗಳು ಮಾಡ್ತಾ ಇದ್ದಾವೆ, ಕೆಲವು ಸಂಸ್ಥೆಗಳು ಮಾಡ್ತಾ ಇದ್ದಾವೆ. ಅಂದ್ರೆ ಫೆಬ್ರವರಿ ತಿಂಗಳಲ್ಲಿ ಈ ಸಚಿವಾಲಯಗಳು ಮಾಡಬೇಕು, ಮಾರ್ಚ್ ತಿಂಗಳಲ್ಲಿ ಈ ಸಚಿವಾಲಯಗಳು ಮಾಡಬೇಕು. ಅಂದ್ರೆ ಕೇಂದ್ರ ಸರ್ಕಾರದ ಏನು ಸಚಿವಾಲಯಗಳದಾವ ಎಲ್ಲಾ ಸಚಿವಾಲಯಗಳು ಈ ಕಾರ್ಯಕ್ರಮದೊಳಗ ಭಾಗವಹಿಸಿ ಸಿರಿಧಾನ್ಯಗಳನ್ನ ಇಡೀ ಜಗತ್ತಿನೊಳಗ, ಇಡೀ ವಿಶ್ವದೊಳಗ ಪ್ರಸಿದ್ಧ ಮಾಡಬೇಕು, ಗ್ರಾಹಕರನ್ನ ತಯಾರು ಮಾಡಬೇಕು. ಮತ್ತೆ ನಮ್ಮ ಭಾರತದ ಏನು ಈ ಸಿರಿಧಾನ್ಯಗಳದಾವ, ತಿಂಡಿ ತಿನಿಸುಗಳೇನದಾವ, ಸಾಂಪ್ರದಾಯಿಕ ಆಹಾರ ಪದ್ಧತಿಗಳೇನದಾವ, ಇವನ್ನ ಇಡೀ ವಿಶ್ವದೊಳಗ ಪ್ರಚಲಿತಗೊಳಿಸಿ ಪ್ರಸಾರ ಮಾಡಿ ಜನರು ಬಳಸುವಂತಹ ಒಂದು ಕಾರ್ಯ ಆಗಬೇಕಾಗಿದೆ ಅನ್ನುವಂತಹ ಮಾತನ್ನ ಸರ್ಕಾರ ಬಹಳ ಗಂಭೀರವಾಗಿ ತಗೊಂಡಿರುವಂತಹದ್ದು. ಅಂದ್ರ ನಮ್ಮ ಆಹಾರ ಪದ್ಧತಿ ಏನದ ಅದು ಬೇರೆಯವರು ಅಳವಡಿಸಿಕೊಂಡ್ರು ಅಂತಂದ್ರ ಅಲ್ಲಿ ಗ್ರಾಹಕರ ಸಂಖ್ಯೆ ಹೆಚ್ಚಾಗ್ತದ. ಹಿಂಗಾಗಿ ನಾವು ಏನು ಬೆಳಿತೀವಿ ಸಿರಿಧಾನ್ಯಗಳು, ಅವುಗಳಿಗೆ ರಾಷ್ಟ್ರೀಯ ಮಾರುಕಟ್ಟೆ ಇರಬಹುದು, ಅಂತಾರಾಷ್ಟ್ರೀಯ ಮಾರುಕಟ್ಟೆ ಇರಬಹುದು, ಎಲ್ಲಾ ಸಿಕ್ಕು ನಮಗೆ ಒಳ್ಳೆಯ ದಿನಗಳು ಮುಂದಿನ ದಿನಗಳಲ್ಲಿ ಬಂದೇ ನಮಗೆ ಒಂದು ಒಳ್ಳೆಯ ಲಾಭ ಇದರಿಂದ ಅದ ಅನ್ನುವಂತಹ ಒಂದು ವಿಚಾರ ಕೂಡ ಸರ್ಕಾರದ ಗಮನದೊಳಗದ.
ಅದಕ್ಕಾಗಿ ಈ ವರ್ಷವನ್ನ ವಿಶೇಷ ಮುತುವರ್ಜಿಯಿಂದ, ವಿಶೇಷ ಕಾಳಜಿಯಿಂದ ಸರ್ಕಾರ ಆಚರಣೆ ಮಾಡುವುದನ್ನ ನಾವು ನೋಡ್ತಾ ಇದ್ದೀವಿ. ಅದಕ್ಕೆ ಎಲ್ಲಾ ಸಂಘ ಸಂಸ್ಥೆಗಳು ಸಹಿತ ಬಹಳ ಅತ್ಯಪೂರ್ವವಾಗಿ ಸಪೋರ್ಟ್ ಮಾಡ್ತಾ ಇದ್ದಾವೆ, ಸಹಾಯ ಮಾಡ್ತಾ ಇದ್ದಾವೆ ಮತ್ತು ತಮ್ಮದೇ ಆದಂತಹ ಗುರಿಗಳನ್ನ ಇಟ್ಟುಕೊಂಡು ಈ ನಿಟ್ಟಿನೊಳಗ ಸಾಧನೆಗಾಗಿ ತವಕಿಸ್ತಾ ಇದ್ದಾವೆ. ಆದ್ಮೇಲೆ ಈ ವಿಚಾರ ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರ, ನಮ್ಮ ಭಾಗದೊಳಗೂ ಸಹಿತ ಸಿರಿಧಾನ್ಯಗಳನ್ನ ಉತ್ಪಾದನೆ ಮಾಡುವಂತಹ ಕಂಪನಿಗಳು ಕೆಲಸ ಮಾಡ್ತಾ ಇದ್ದಾವೆ. ಆ ಕಂಪನಿಗಳ ಬಗ್ಗೆ ಸನ್ಮಾನ್ಯ ಪ್ರಧಾನಮಂತ್ರಿಗಳು ಮನ್ ಕಿ ಬಾತ್ನೊಳಗ ಬಹಳ ಮೆಚ್ಚುಗೆಯ ಮಾತುಗಳನ್ನ ಆಡಿದ್ದಾರೆ. ಇಡೀ ದೇಶದೊಳಗ ಬೇರೆ ಬೇರೆ ಕಡೆ ಇಂಥ ಕಂಪನಿಗಳು ಇತ್ತೀಚಿನ ದಿವಸದೊಳಗ ಕೆಲಸ ಮಾಡಿ ರೈತರಿಗೆ ಒಳ್ಳೆ ಲಾಭ ಆಗುವಂತಹ ಒಂದು ವ್ಯವಸ್ಥೆಯನ್ನ ಮಾಡ್ತಾ ಇದ್ದಾವೆ. ಅದರ ಜೊತೆಗೆ ಅನೇಕರಿಗೆ, ವಿಶೇಷವಾಗಿ ಹೆಣ್ಮಕ್ಕಳಿಗೆ ಉದ್ಯೋಗ ಕೊಡುವಂತಹ ಒಂದು ಕೆಲಸವನ್ನು ಕೂಡ ಮಾಡ್ತಾ ಇದ್ದಾವೆ. ಆ ನಿಟ್ಟಿನೊಳಗ ನಮ್ಮ ಕಲಬುರಗಿ ಜಿಲ್ಲೆಯ ಆಳಂದ್ ತಾಲೂಕಿನ ತಳಕಲ್ ಗ್ರಾಮದ ಭೂತಾಯಿ ಸಿರಿಧಾನ್ಯ ಉತ್ಪಾದಕರ ಒಂದು ಕಂಪನಿ, ಅಲ್ಲದೆ ಬೀದರ್ ಜಿಲ್ಲೆಯ ಭಾಲ್ಕಿ ತಾಲೂಕಿನ ಹುಲ್ಸೂರು ಮಹಿಳೆಯರ ಸಿರಿಧಾನ್ಯ ಉತ್ಪಾದನಾ ಕಂಪನಿಗಳಿಗೆ ವಿಶೇಷವಾದಂತಹ ಒಂದು ಮೆಚ್ಚುಗೆಯನ್ನ ಪ್ರಧಾನಿಗಳು ಸೂಚಿಸಿದ್ದಾರೆ. ಇದು ಬಹಳ ಹೆಮ್ಮೆ ಪಡುವಂತಹ ಒಂದು ವಿಷಯ. ಸಿರಿಧಾನ್ಯಗಳು ನಮ್ಮ ಬದುಕಿನೊಳಗೆ ಯಾವ ರೀತಿಯಾದಂತಹ ಬದಲಾವಣೆ ತರಬಹುದು ಮತ್ತು ಈಗಾಗಲೇ ಎಲ್ಲೆಲ್ಲಿ ಏನು ಸಾಧನೆಗಳು ಆಗ್ಯಾವ ಅನ್ನೋದನ್ನ ತಮ್ಮ ಮನ್ ಕಿ ಬಾತ್ನೊಳಗೆ ಬಹಳ ಮನಬಿಚ್ಚಿ ಮಾತಾಡಿದ್ದಾರೆ. ಅವರು ಮಾತಾಡಿದ್ದನ್ನ ತಾವು ಮೊನ್ನೆ ಕಾರ್ಯಕ್ರಮದೊಳಗೆ ಕೇಳಿರಬಹುದು. ಮತ್ತೊಮ್ಮೆ ಕೇಳ್ರಿ ಅಂತ ಹೇಳಿ ತಮ್ಮಲ್ಲಿ ನಮ್ಮ ಮನವಿ ಇದೆ. मेरे प्यारे देशवासियों, अगर मैं आपसे पूछूं कि योग दिवस और हमारे विभिन्न तरह के मोटे अनाजों मिलेट्स में क्या कॉमन है, तो आप सोचेंगे ये भी क्या तुलना हुई। अगर मैं आपसे कहूं कि दोनों में काफी कुछ कॉमन है तो आप हैरान हो जाएंगे। दरअसल संयुक्त राष्ट्र ने इंटरनेशनल योगा डे और इंटरनेशनल ईयर ऑफ मिलेट्स दोनों का ही निर्णय भारत के प्रस्ताव के बाद लिया है। दूसरी बात ये कि योग भी स्वास्थ्य से जुड़ा है और मिलेट्स भी सेहत में महत्वपूर्ण भूमिका निभाता है। दोनों ही अभियानों में जन भागीदारी की वजह से क्रांति आ रही है। जिस तरह लोगों ने व्यापक स्तर पर सक्रिय भागीदारी करके योग और फिटनेस को अपने जीवन का हिस्सा बनाया है, उसी तरह मिलेट्स को भी लोग बड़े पैमाने पर अपना रहे हैं। लोग अब मिलेट्स को अपने खान पान का हिस्सा बना रहे हैं। इस बदलाव का बहुत बड़ा प्रभाव भी दिख रहा है। इससे एक तरफ छोटे किसान बहुत उत्साहित हैं, जो पारंपरिक रूप से मिलेट्स का उत्पादन करते थे। वो इस बात से बहुत खुश हैं कि दुनिया अब मिलेट्स का महत्व समझने लगी है। दूसरी तरफ एफपीओ और एंटरप्रेन्योर्स ने मिलेट्स को बाजार तक पहुंचाने और उसे लोगों तक उपलब्ध कराने के प्रयास शुरू कर दिए हैं। आंध्र प्रदेश के नांदयाल जिले के रहने वाले केवी रामा सुब्बा रेड्डी जी ने मिलेट्स के लिए अच्छी खासी सैलरी वाली नौकरी छोड़ दी। माँ के हाथों से बने मिलेट्स के पकवानों का स्वाद कुछ ऐसा रचा बसा था कि इन्होंने अपने गांव में बाजरे की प्रोसेसिंग यूनिट ही शुरू कर दी। सुब्बा रेड्डी जी लोगों को बाजरे के फायदे भी बताते हैं और उसे आसानी से उपलब्ध भी कराते हैं। महाराष्ट्र में अलीबाग के पास केनाड गांव की रहने वाली शर्मिला ओसवाल जी पिछले 20 साल से मिलेट्स की पैदावार में यूनिक तरीके से योगदान दे रही है। वो किसानों को स्मार्ट एग्रीकल्चर की ट्रेनिंग दे रही है। उनके प्रयासों से न सिर्फ मिलेट्स की उपज बढ़ी है, बल्कि किसानों की आय में भी वृद्धि हुई है। अगर आपको छत्तीसगढ़ के रायगढ़ जाने का मौका मिले तो यहाँ के मिलेट्स कैफे जरूर जाइएगा। कुछ ही महीने पहले शुरू हुए इस मिलेट्स कैफे में चीला, डोसा, मोमोज, पिज्जा और मंचूरियन जैसे आइटम खूब पॉपुलर हो रहे हैं। मैं आपसे एक और बात पूछूं, आपने एंटरप्रेन्योर शब्द सुना होगा, लेकिन क्या आपने मिलेटप्रेन्योर सुना है क्या? ओडिशा की मिलेटप्रेन्योर्स आजकल खूब सुर्खियों में है। आदिवासी जिले सुंदरगढ़ की करीब 1,500 महिलाओं का सेल्फ हेल्प ग्रुप ओडिशा मिलेट्स मिशन से जुड़ा हुआ है। यहाँ महिलाएं मिलेट से कुकीज, रसगुल्ला, गुलाब जामुन और केक तक बना रही है। बाजार में इनकी खूब डिमांड होने से महिलाओं की आमदनी भी बढ़ रही है। कर्नाटका के कलबुर्गी में अलंद भूताई मिलेट्स फार्मर्स प्रोड्यूसर कंपनी ने पिछले साल इंडियन इंस्टीट्यूट ऑफ मिलेट्स रिसर्च की देखरेख में काम शुरू किया। यहाँ के खाकरा, बिस्कुट और लड्डू लोगों को भा रहे हैं। कर्नाटका के ही बीदर जिले में हुलसूर मिलेट प्रोड्यूसर कंपनी से जुड़ी महिलाएं
मिलेट्स की खेती के साथ ही उसका आटा भी तैयार कर रही है। इससे इसकी कमाई भी काफी बढ़ रही है। प्राकृतिक खेती से जुड़े छत्तीसगढ़ के संदीप शर्मा जी के एफपीओ से आज 12 राज्यों के किसान जुड़े हैं। बिलासपुर का यह एफपीओ 8 प्रकार के मिलेट्स का आटा और उसके व्यंजन बना रहा है। साथियों, आज हिंदुस्तान के कोने कोने में G20 की समिट्स लगातार चल रही है और मुझे खुशी है कि देश के हर कोने में जहां भी G20 की समिट हो रही है, मिलेट से बने पौष्टिक और स्वादिष्ट व्यंजन उसमें शामिल होते हैं। यहाँ बाजार से बनी खिचड़ी, पोहा, खीर और रोटी के साथ ही रागी से बने पायसम, पूड़ी और डोसा जैसे व्यंजन भी परोसे जाते हैं। G20 के सभी वेन्यूज पर मिलेट एग्जीबिशन में मिलेट से बनी हेल्थ ड्रिंक, सीरियल्स और नूडल्स को शोकेस किया गया। दुनिया भर में इंडियन मिशंस भी इनकी लोकप्रियता बढ़ाने के लिए भरपूर प्रयास कर रहे हैं। आप कल्पना कर सकते हैं कि देश का ये प्रयास और दुनिया में बढ़ने वाली मिलेट्स की डिमांड हमारे छोटे किसानों को कितनी ताकत देने वाली है। मुझे देखकर भी अच्छा लगता है कि आज जितने तरह की नई नई चीजें मिलेट से बनने लगी हैं, वो युवा पीढ़ी को भी उतनी ही पसंद आ रही है। इंटरनेशनल ईयर ऑफ मिलेट्स की ऐसी शानदार शुरुआत के लिए और उसको लगातार आगे बढ़ाने के लिए ಆತ್ಮೀಯರೇ, ನಮ್ಮವರ ಸಾಧನೆ ಬಗ್ಗೆ ರಾಷ್ಟ್ರ ಮಟ್ಟದೊಳಗ ಈ ರೀತಿಯಾಗಿ ಸ್ವತಃ ಪ್ರಧಾನಮಂತ್ರಿಗಳಿಂದಲೇ ಮೆಚ್ಚುಗೆ ವ್ಯಕ್ತವಾದಾಗ ಯಾರಿಗೆ ಹೆಮ್ಮೆ ಆಗ್ಲಿಕ್ಕಿಲ್ಲ, ಯಾರಿಗೆ ಗರ್ವದ ಅನುಭವ ಆಗ್ಲಿಕ್ಕಿಲ್ಲ. ನಮಗೆಲ್ಲ ಬಹಳ ಹೆಮ್ಮೆ ಅದ, ಬಹಳ ಸಂತೋಷ ಆಯಿತು. ಬೀದರ್ ಜಿಲ್ಲೆಯ ಹುಲ್ಸೂರಿನ ಮಹಿಳಾ ಕಿಸಾನ್ ಮಿಲೆಟ್ಸ್ ಪ್ರೊಡ್ಯೂಸರ್ ಕಂಪನಿ ಮತ್ತು ಆಳಂದ್ ತಾಲೂಕು ತಡಕಲ್ ಗ್ರಾಮದ ಭೂತಾಯಿ ಸಿರಿಧಾನ್ಯ ರೈತ ಉತ್ಪಾದನಾ ಕಂಪನಿ ಇವರಿಗೆ ನಮ್ಮ ಎಲ್ಲ ಕೇಳುಗರ ಪರವಾಗಿ ಮತ್ತು ರೈತರ ಪರವಾಗಿ ತುಂಬು ಹೃದಯದ ಅಭಿನಂದನೆಗಳು. ಪ್ರಧಾನಿಗಳ ಮೆಚ್ಚುಗೆ ಮಾತು ನಮ್ಮ ನಿಮ್ಮೆಲ್ಲರಲ್ಲಿ ಇನ್ನೂ ಹೆಚ್ಚಿನ ಶಕ್ತಿ ತುಂಬಲಿ ಅಂತ ಹೇಳಿ ನಾವು ಹಾರೈಸ್ತಾ ಇದ್ದೀವಿ. ಆತ್ಮೀಯರೇ, ಫೆಬ್ರವರಿ 2ನೇ ತಾರೀಕು ಅಂತಂದ್ರೆ ಗುರುವಾರ ಒಂದು ಮಹತ್ವದ ದಿನವನ್ನ ಇಡೀ ವಿಶ್ವದಾದ್ಯಂತ ಆಚರಣೆ ಮಾಡ್ತಾ ಇದ್ದೀವಿ. ಅಂತಾರಾಷ್ಟ್ರೀಯ ವೆಟ್ಲ್ಯಾಂಡ್ಸ್ ದಿನ ಅಂತ ಹೇಳಿ ಫೆಬ್ರವರಿ 2ನೇ ತಾರೀಕು ಆಚರಣೆ ಮಾಡ್ತಾ ಇದ್ದಾರೆ. ಸಾಮಾನ್ಯವಾಗಿ ಫೆಬ್ರವರಿ ತಿಂಗಳ 2ನೇ ದಿನವನ್ನ ಈ ಆಚರಣೆಗಾಗಿ ಮೀಸಲಿಡಲಾಗಿದೆ. ಅಂದ್ರೆ ಈ ವರ್ಷ ಗುರುವಾರ ದಿವಸ ಈ ದಿನ ಬಂದದ. ಫೆಬ್ರವರಿ 2ನೇ ತಾರೀಕು ಗುರುವಾರ ದಿವಸ ಬಂದದ. ಹಿಂಗಾಗಿ ಗುರುವಾರವನ್ನ ಅಂತಾರಾಷ್ಟ್ರೀಯ ವೆಟ್ಲ್ಯಾಂಡ್ಸ್ ದಿನ ಅಂತ ಹೇಳಿ, ಇದು ಬಹಳ ಮಹತ್ವದ ಒಂದು ವಿಚಾರ ಅಂತ ಹೇಳಿ ಹೇಳಬಹುದು. ವೆಟ್ಲ್ಯಾಂಡ್ ಅಂತಂದ್ರ ನೀರಿನಿಂದ ಆವೃತವಾದಂತಹ ಒಂದು ಭೂಪ್ರದೇಶ ಅಂತ ಹೇಳಿ ಸಾಮಾನ್ಯವಾಗಿ ನಾವು ಅದನ್ನ ಭಾಷಾಂತರ ಮಾಡಿದಾಗ ಹೇಳುವಂತಹದ್ದು. ಹಂಗಂತಂದ್ರೆ ಏನು? ನೀರಿನಿಂದ ಆವೃತವಾದಂತಹ ಒಂದು ಭೂಪ್ರದೇಶ ಅಂತಂದ್ರೆ ಅದು ಸರೋವರ ಆಗಿರಬಹುದು. ಉದಾಹರಣೆಗೆ ಹೇಳಬೇಕು ಅಂತಂದ್ರ ಒಡಿಶಾದೊಳಗ ಚಿಲ್ಕಾ ಸರೋವರ ಅಂತಿದೆ. ಚಿಲ್ಕಾ ಸರೋವರವನ್ನ ಒಂದು ವೆಟ್ಲ್ಯಾಂಡ್ ಅಂತ ಹೇಳಿ ಕರೀತಾರೆ. ಅದೇ ರೀತಿಯಾಗಿ ಪಶ್ಚಿಮ ಬಂಗಾಳದೊಳಗ ಸುಂದರ ಬನಗಳು ಅಂತ ಇದ್ದಾವೆ. ಸುಂದರ ಬನದೊಳಗ ಸಹಿತ ಭೂಪ್ರದೇಶ ಏನದ ಅದು ನೀರಿನಿಂದ ಆವೃತವಾಗಿರುವಂತಹದ್ದು, ಅದನ್ನು ಕೂಡ ವೆಟ್ಲ್ಯಾಂಡ್ ಅಂತ ಹೇಳಿ ಕರೀತಾರೆ. ನಮ್ಮ ದೇಶದೊಳಗ ಇಂಥ 75 ವೆಟ್ಲ್ಯಾಂಡ್ಗಳದಾವ. 2014ನೇ ಇಸ್ವಿಯೊಳಗ ಅಲ್ಲಿ ತನಕ ಸುಮಾರು 26 ವೆಟ್ಲ್ಯಾಂಡ್ಗಳಿದ್ದು, ಆದ್ರೆ ಈಗ ಅವುಗಳ ಸಂಖ್ಯೆ ಹೆಚ್ಚಾಗಿ 75 ವೆಟ್ಲ್ಯಾಂಡ್ಗಳು ಅದಾವ. ಇಂಥ ವೆಟ್ಲ್ಯಾಂಡ್ಗಳು ಹೆಚ್ಚಾಗ್ಯಾವ ಅನ್ನೋದರ ಹಿಂದಿನ ಅರ್ಥ ಏನು ಅಂತಂದ್ರೆ, ಈ ನೀರಿಂದ ಅಥವಾ ಜಲದಿಂದ ಆವೃತವಾದಂತಹ ಭೂಪ್ರದೇಶಗಳೇನದಾವಲ್ಲ, ಇಲ್ಲಿ ವೈವಿಧ್ಯಮಯವಾದಂತಹ ಒಂದು ವಾತಾವರಣ ಇರ್ತದ. ಇಲ್ಲಿ ವಿವಿಧ ಬಗೆಯ ಜೀವಿಗಳು ಇರ್ತಾವ. ಸಸ್ಯಗಳಿರಬಹುದು, ಪ್ರಾಣಿಗಳಿರಬಹುದು, ಸೂಕ್ಷ್ಮಾಣು ಜೀವಿಗಳಿರಬಹುದು, ಕೀಟಗಳು, ಪಕ್ಷಿಗಳು, ಹಿಂಗೆ ಎಲ್ಲಾ ಬಗೆಯ ಒಂದು ಜೀವ ರಾಶಿ ಈ ವೆಟ್ಲ್ಯಾಂಡ್ನೊಳಗ ಇರ್ತದ. ವೆಟ್ಲ್ಯಾಂಡ್ ಅಂತಂದ್ರೆ ನೀರ್ ಎಲ್ಲಿರ್ತೈತಲ್ಲ ಅಲ್ಲಿ ಯಾವ ರೀತಿ ಮನುಷ್ಯನ ಒಂದು ನಾಗರಿಕತೆಗಳು ನೀರಿದ್ದಲ್ಲಿ ಬೆಳೆದು, ಅದೇ ರೀತಿಯಾಗಿ ಇಂಥ ಜಲ ಸಮೃದ್ಧಿ ಇರುವಂತಹ ಪ್ರದೇಶಗಳಲ್ಲಿ ಎಲ್ಲಾ ಜೀವಿಗಳ ಸಂತತಿ ತಾನೇ ತಾನಾಗಿ ಬೆಳೀತದ ಅನ್ನುವಂಥದ್ದು. ಮತ್ತೆ ಇಂಥ ವೆಟ್ಲ್ಯಾಂಡ್ಗಳ ಸುತ್ತಮುತ್ತಲು ಇರುವಂತಹ ಜನರೇನಿರ್ತಾರ ಅವ್ರದೇ ಆದಂತಹ ಒಂದು ಸಂಸ್ಕೃತಿ ಇರ್ತದ. ಅವ್ರದೇ ಆದಂತಹ ಒಂದು ಪದ್ಧತಿಗಳ ಮೂಲಕ ಇಂಥ ವೆಟ್ಲ್ಯಾಂಡ್ಗಳನ್ನ ಅವರು ಪೋಷಣೆ ಮಾಡ್ತಾ ಇರ್ತಾರೆ. ಹಂಗ ಪೋಷಣೆ ಮಾಡಿದ್ದಕ್ಕ ಇವತ್ತಿನ ದಿವಸ ನಮ್ಮಲ್ಲಿ ಹೆಚ್ಚಿನ ಸಂಖ್ಯೆಯ ವೆಟ್ಲ್ಯಾಂಡ್ಗಳನ್ನ ನೋಡುವುದಕ್ಕೆ ಸಾಧ್ಯ ಆಗಿದೆ. 1971ರೊಳಗ ಮೊದಲೇ ಸಲ ಫೆಬ್ರವರಿ 2ನೇ ತಾರೀಕು ಇರಾನದ ರಾಮ್ಸರ್ನೊಳಗ ಒಂದು ಸಭೆ ಆಯಿತು, ಅಂತಾರಾಷ್ಟ್ರೀಯ ಸಭೆ. ಆ ಸಭೆ ಒಳಗ ಇಂಥ ವೆಟ್ಲ್ಯಾಂಡ್ಗಳನ್ನ ಗುರುತು ಹಿಡಿದು ಅಂತಾರಾಷ್ಟ್ರೀಯ ಮಹತ್ವ ಇರುವಂತಹ ವೆಟ್ಲ್ಯಾಂಡ್ಗಳನ್ನ ಕಾಳಜಿಪೂರ್ವಕವಾಗಿ ಅಭಿವೃದ್ಧಿ ಮಾಡುವಂತಹದ್ದು, ಪೋಷಣೆ ಮಾಡಬೇಕು ಅನ್ನುವಂತಹ ಒಂದು ನಿರ್ಧಾರಕ್ಕೆ ಬಂದ್ರು. ಹಂಗಾಗಿ ಇಡೀ ಜಗತ್ತಿನೊಳಗ ಇಂಥ ರಾಮ್ಸರ್ ಸೈಟ್ಗಳು ಅಂದ್ರ ರಾಮ್ಸರ್ ವೆಟ್ಲ್ಯಾಂಡ್ಗಳು ಎಷ್ಟದಾವ, ಎಲ್ಲೆಲ್ಲಿ ಅದಾವ ಎಲ್ಲವನ್ನೂ ಗುರುತು ಹಿಡಿದು ಅವುಗಳಿಗೆ ಒಂದು ಐಡೆಂಟಿಟಿಯನ್ನ ಕೊಟ್ಟು ಇವತ್ತಿನ ದಿವಸ ಅವುಗಳಿಗೆ
ಸೂಕ್ತವಾಗಿ ನೋಡಿಕೊಳ್ಳುವಂತಹ ಒಂದು ವ್ಯವಸ್ಥೆಯನ್ನ ಮಾಡಲಾಗ್ತಾ ಇದೆ ಅಂತಾರಾಷ್ಟ್ರೀಯ ಮಟ್ಟದೊಳಗೆ. ಅಂದ್ರೆ ಇದು ವಿಶ್ವಸಂಸ್ಥೆ ಅಧೀನದೊಳಗೆ ಕೆಲಸ ಆಗ್ತಾ ಇರುವಂತಹದ್ದು. ಅಂತ ರಾಮ್ಸರ್ ಸೈಟ್ಗಳು ಭಾರತದೊಳಗೆ 75 ಅದಾವ ಅನ್ನೋದು ಬಹಳ ಹೆಮ್ಮೆಯ ಸಂಗತಿ. ಇಂಥ ವೆಟ್ಲ್ಯಾಂಡ್ಗಳ ಬಗ್ಗೆ, ಇವುಗಳ ಮಹತ್ವದ ಬಗ್ಗೆ, ಅಲ್ಲಿಯ ಸಂಸ್ಕೃತಿ ಬಗ್ಗೆ, ಅಲ್ಲಿ ಇರುವಂತಹ ಜೀವ ವೈವಿಧ್ಯತೆ ಬಗ್ಗೆ ನಮ್ಮ ಸನ್ಮಾನ್ಯ ಪ್ರಧಾನಮಂತ್ರಿಗಳು ತಮ್ಮ ವಿಚಾರಗಳನ್ನ ಮಂಡಿಸಿದ್ದಾರೆ. ಅದನ್ನ ನಾವೀಗ ಕೇಳೋಣ. मेरे प्यारे देशवासियों, आज पूरी दुनिया में क्लाइमेट चेंज और बायोडायवर्सिटी के संरक्षण की बहुत चर्चा होती है. इस दिशा में भारत के ठोस प्रयासों के बारे में हम लगातार बात करते रहे हैं. भारत ने अपने वेटलैंड्स के लिए जो काम किया है वो जानकर आपको भी बहुत अच्छा लगेगा. कुछ श्रोता सोच रहे होंगे कि वेटलैंड्स क्या होता है. वेटलैंड साइट्स यानी वो स्थान जहां दलदली मिट्टी जैसी जमीन पर साल भर पानी जमा रहता है. कुछ दिन बाद 2 फरवरी को ही वर्ल्ड वेटलैंड्स डे है. हमारी धरती के अस्तित्व के लिए वेटलैंड्स बहुत जरूरी है, क्योंकि इन पर कई सारे पक्षी, जीव, जंतु निर्भर करते हैं. ये बायोडायवर्सिटी को समृद्ध करने के साथ फ्लड कंट्रोल और ग्राउंड वाटर रिचार्ज को भी सुनिश्चित करते हैं. आप में से बहुत लोग जानते होंगे, रामसर साइट्स ऐसे वेटलैंड्स होते हैं जो इंटरनेशनल इंपॉर्टेंस के हैं. वेटलैंड भले ही किसी देश में हो, लेकिन उन्हें अनेक मापदंडों को पूरा करना होता है. तब जाकर उन्हें रामसर साइट्स घोषित किया जाता है. रामसर साइट्स में 20,000 या उससे अधिक वाटर बर्ड्स होने चाहिए. स्थानीय मछली की प्रजातियों का बड़ी संख्या में होना जरूरी है. आजादी के 75 साल पर अमृत महोत्सव के दौरान रामसर साइट से जुड़ी एक अच्छी जानकारी भी मैं आपके साथ शेयर करना चाहता हूं. हमारे देश में अब रामसर साइट्स की कुल संख्या 75 हो गई है, जबकि 2014 के पहले देश में सिर्फ 26 रामसर साइट्स थी. इसके लिए स्थानीय समुदाय बधाई के पात्र हैं, जिन्होंने इस बायोडायवर्सिटी को संजोकर रखा है. ये प्रकृति के साथ सद्भाव पूर्वक रहने की हमारी सदियों पुरानी संस्कृति और परंपरा का भी सम्मान है. भारत के ये वेटलैंड्स हमारी प्राकृतिक सामर्थ्य का भी उदाहरण है. ओडिशा की चिल्का झील को 40 से अधिक वाटर बर्ड स्पीशीज को आश्रय देने के लिए जाना जाता है. कैबुल लमजाम लोकटाक को स्वैम्प डियर का एकमात्र नेचुरल हैबिटेट माना जाता है. तमिलनाडु के वेर्थांगल को 2022 में रामसर साइट घोषित किया गया. यहाँ की बर्ड पॉपुलेशन को संरक्षित करने का पूरा श्रेय आसपास के किसानों को जाता है. कश्मीर में पंजाथ नाग समुदाय एनुअल फ्रूट ब्लॉसम फेस्टिवल के दौरान एक दिन को विशेष तौर पर गांव के झरने की साफ सफाई में लगाता है. वर्ल्ड रामसर साइट में अधिकतर यूनिक कल्चरल हेरिटेज भी है. मणिपुर का लोकटाक और पवित्र झील रेणुका से वहां की संस्कृतियों का गहरा जुड़ाव रहा है. इसी प्रकार संभार का नाता मां दुर्गा के अवतार शाकंभरी देवी से भी है. भारत में वेटलैंड्स का ये विस्तार उन लोगों की वजह से संभव हो पा रहा है जो रामसर साइट के आसपास रहते हैं. मैं ऐसे सभी लोगों की बहुत सराहना करता हूं. मन की बात के श्रोताओं की तरफ से उन्हें शुभकामनाएं देता हूं. ಆತ್ಮೀಯರೇ, ನಮಗೆ ಆಶ್ಚರ್ಯ ಉಂಟು ಮಾಡುವಂತಹ ವಿಷಯದ ಬಗ್ಗೆ ಸನ್ಮಾನ್ಯ ಪ್ರಧಾನಮಂತ್ರಿಗಳು ತಮ್ಮ ಮನ್ ಕಿ ಬಾತ್ನೊಳಗ ಹೇಳಿದ್ದಾರೆ. ಈಗಿನ ದಿನಗಳಲ್ಲಿ ನಾವು ಬಹಳಷ್ಟು ಇಲೆಕ್ಟ್ರಾನಿಕ್ ಗ್ಯಾಜೆಟ್ಗಳನ್ನು ಉಪಯೋಗ ಮಾಡ್ತಾ ಇದ್ದೀವಿ. ಆ ಗ್ಯಾಜೆಟ್ಗಳು ಇರಲಾರದೆ ನಮ್ಮ ಜೀವನನೇ ಇಲ್ಲ ಅನ್ನುವಂಥ ಮಟ್ಟಕ್ಕೆ ನಾವು ಬಂದಿವಿ. ಮೊಬೈಲ್ಗಳು, ಲ್ಯಾಪ್ಟಾಪ್ಗಳು, ಕಂಪ್ಯೂಟರ್ಗಳು, ಬಹಳಷ್ಟು ಗ್ಯಾಜೆಟ್ಗಳನ್ನು ನಾವು ಇವತ್ತಿನ ದಿವಸ ಉಪಯೋಗ ಮಾಡ್ತಾ ಇದ್ದೀವಿ. ಬರೀ ಉಪಯೋಗ ಮಾಡೋದಷ್ಟೇ ಅಲ್ಲ, ಉಪಯೋಗ ಆದ ನಂತರ ಅವು ಕೆಟ್ಟ ಕೂಡಲೇ ಅವುಗಳನ್ನ ನಾವು ಎಸೆದು ಬಿಡ್ತಾ ಇದ್ದೀವಿ. ಇದಕ್ಕೆ ಇ ವೇಸ್ಟ್ ಅಂತ ಹೇಳಿ ಕರೀತಾರೆ. ಮೊಬೈಲ್ಗಳು ವೇಸ್ಟ್ ಆಗ್ತಾ ಇದ್ದಾವೆ, ಕಂಪ್ಯೂಟರ್ಗಳು ವೇಸ್ಟ್ ಆಗ್ತಾ ಇದ್ದಾವೆ, ಲ್ಯಾಪ್ಟಾಪ್ಗಳು ವೇಸ್ಟ್ ಆಗ್ತಾ ಇದ್ದಾವೆ, ಆಕ್ಸೆಸರಿಗಳು ವೇಸ್ಟ್ ಆಗ್ತಾ ಇದ್ದಾವೆ. ಹಿಂಗ ಈ ವೇಸ್ಟ್ ದಿನಾ ದಿನ ಹೆಚ್ಚಾಗ್ತಾ ಇರೋದನ್ನ ನಾವು ನೋಡ್ತಾ ಇದ್ದೀವಿ. ಸಾಕಷ್ಟು ದೊಡ್ಡ ಪ್ರಮಾಣದೊಳಗೆ ಇವತ್ತು ಭೂಮಿ ಮೇಲೆ ಈ ವೇಸ್ಟ್ ಬೀಳ್ತಾ ಇದೆ. ಇದು ಒಂದು ದೊಡ್ಡ ಕಂಟಕವಾಗಿ ಪರಿಣಮಿಸ್ತಾ ಇದೆ. ಆದರೂ ಕೂಡ ಪರಿಸ್ಥಿತಿ ಆಶಾದಾಯಕವಾದಂತಹದ್ದು. ಯಾಕಪ್ಪ ಅಂತಂದ್ರೆ ಇಂಥ ವೇಸ್ಟ್ ನಿಂದ ನಾವು ದುಡ್ಡನ್ನು ಗಳಿಸಬಹುದು ಅನ್ನುವಂಥದ್ದು. ಕಸದಿಂದ ಕಾಂಚಾಣ ಅಥವಾ ಕಸದಿಂದ ರಸ ಅನ್ನುವಂಥ ಒಂದು ವಿಚಾರವನ್ನ ತಾವು ಕೇಳಿರಬಹುದು. ಈ ವೇಸ್ಟ್ ಏನದಲ್ಲ, ಈ ವೇಸ್ಟ್ನೊಳಗ ನಾವು ಹುಡುಕಾಡಿ ತೆಗೆದ್ರ ಅದರೊಳಗಿಂದ ನಮಗ ಬಂಗಾರ ಸಿಗ್ತದ, ಬೆಳ್ಳಿ ಸಿಗ್ತದ, ನಿಕೆಲ್ ಸಿಗ್ತದ, ತಾಮ್ರ ಸಿಗ್ತದ. ಹಿಂಗ ಬಹಳ ಮೌಲ್ಯಯುತವಾದಂತಹ ಲೋಹಗಳು ಸಿಗ್ತಾವ. ಅವುಗಳನ್ನ
ರೀಸೈಕಲ್ ಮಾಡಿ ತೆಗೆಯುವಂತಹ ಕೆಲಸ ಕೂಡ ಇವತ್ತಿನ ದಿವಸ ಆಗ್ತಾ ಇರೋದು ಬಹಳ ಸಂತೋಷದ ವಿಷಯ. ಸುಮಾರು 500ರಷ್ಟು ಜನರು ರೀಸೈಕಲ್ ಮಾಡೋದ್ರೊಳಗ ನಿರತರಾಗಿದ್ದಾರೆ. ಈ ಬಗ್ಗೆ ನಮ್ಮ ಪ್ರಧಾನಿಗಳು ತಮ್ಮ ವಿಚಾರಗಳನ್ನ ಹೇಳ್ತಾ ಇದ್ದಾರೆ, ಕೇಳೋಣ. साथियों, आज हर घर में मोबाइल फोन, लैपटॉप, टैबलेट जैसी डिवाइसेस आम हो चली है. देश भर में इनकी संख्या बिलियंस में होगी. आज के लेटेस्ट डिवाइस भविष्य के ई वेस्ट भी होते हैं. जब भी कोई नई डिवाइस खरीदता है या फिर अपनी पुरानी डिवाइस को बदलता है तो यह ध्यान रखना जरूरी हो जाता है कि उसे सही तरीके से डिस्कार्ड किया जाता है या नहीं. अगर ई वेस्ट को ठीक से डिस्पोज नहीं किया गया तो यह हमारे पर्यावरण को भी नुकसान पहुंचा सकता है. लेकिन अगर सावधानी पूर्वक ऐसा किया जाता है तो ये रिसाइकल और रीयूज की सर्कुलर इकोनॉमी की बहुत बड़ी ताकत बन सकता है. संयुक्त राष्ट्र की एक रिपोर्ट में बताया गया था कि हर साल 50 मिलियन टन ई वेस्ट फेंका जा रहा है. आप अंदाजा लगा सकते हैं कि कितना होता है. मानव इतिहास में जितने कमर्शियल प्लेन बने हैं उन सभी का वजन मिला दिया जाए तो भी जितना ई वेस्ट निकल रहा है उसके बराबर नहीं होगा. ये ऐसा है जैसे हर सेकंड 800 लैपटॉप फेंक दिए जा रहे हो. आप जानकर चौंक जाएंगे कि अलग अलग प्रोसेस के जरिए इस ई वेस्ट से करीब 17 प्रकार के प्रेशियस मेटल्स निकाले जा सकते हैं. इसमें गोल्ड, सिल्वर, कॉपर और निकल शामिल है. इसलिए ई वेस्ट का सदुपयोग करना कचरे को कंचन बनाने से कम नहीं है. आज ऐसे स्टार्टअप्स की कमी नहीं जो इस दिशा में इनोवेट काम कर रहे हैं. आज करीब 500 ई वेस्ट रिसाइकलर्स इस क्षेत्र से जुड़े हैं और बहुत सारे नए उद्यमियों को भी इससे जोड़ा जा रहा है. इस सेक्टर ने हजारों लोगों को सीधे तौर पर रोजगार भी दिया है. बेंगलुरु की ई परिसरा ऐसे ही एक प्रयास में जुटी है. इसने प्रिंटेड सर्किट बोर्ड्स की कीमती धातुओं को अलग करके ही स्वदेशी टेक्नोलॉजी विकसित की है. इसी तरह मुंबई में काम कर रही इकोरिको ने मोबाइल ऐप से ई वेस्ट को कलेक्ट करने का सिस्टम तैयार किया है. उत्तराखंड के रुड़की की एटेरो रिसाइकलिंग ने तो इस क्षेत्र में दुनिया भर में कई पेटेंट्स हासिल किए. इसने भी खुद की ई वेस्ट रिसाइकल टेक्नोलॉजी तैयार कर काफी नाम कमाया है. भोपाल में मोबाइल ऐप और वेबसाइट कबाड़ीवाला के जरिए टनों ई वेस्ट एकत्र किया जा रहा है. इस तरह के कई उदाहरण हैं. ये सभी भारत को ग्लोबल रिसाइकलिंग हब बनाने में मदद कर रहे हैं. लेकिन ऐसे इनिशिएटिव की सफलता के लिए एक जरूरी शर्त भी है. वो ये है कि ई वेस्ट के निपटारे से सुरक्षित उपयोगी तरीकों के बारे में लोगों को जागरूक करते रहना होगा. ई वेस्ट के क्षेत्र में काम करने वाले बताते हैं कि अभी हर साल सिर्फ 15-17% ई वेस्ट को ही रिसाइकल किया जा रहा है. ಆತ್ಮೀಯರೇ, ಈ ವಾರ ತಾವು ಸಾಕಷ್ಟು ಹೊಸ ವಿಚಾರಗಳನ್ನ ತಿಳ್ಕೊಂಡ್ರಿ ಅಂತ ಹೇಳಿ ನಾವು ಭಾವಿಸ್ತೀವಿ. ಮುಂದಿನ ದಿನಗಳಲ್ಲಿ ಸಹಿತ ನಾವು ಈಗೇನು ವಾತಾವರಣಕ್ಕೆ ಸಂಬಂಧಪಟ್ಟಂತಹ ವಿಷಯಗಳದಾವ, ಭೂಮಿಗೆ ಸಂಬಂಧಪಟ್ಟಂತಹ ವಿಷಯಗಳು, ಜಲಕ್ಕೆ ಸಂಬಂಧಪಟ್ಟಂತಹ ವಿಷಯಗಳು, ಮಣ್ಣಿಗೆ ಸಂಬಂಧಪಟ್ಟಂತಹ ವಿಷಯಗಳು, ಈ ಎಲ್ಲದರ ಬಗ್ಗೆನೂ ಹೊಸ ಹೊಸ ವಿಷಯಗಳನ್ನ ತಿಳ್ಕೊಳ್ಳೋಣ. ನಮ್ಮ ಸಂಪನ್ಮೂಲಗಳನ್ನ ಸಂರಕ್ಷಣೆ ಮಾಡೋದ್ರ ಕಡೆ ನಾವು ಗಮನ ಹರಿಸಬೇಕಾಗಿದೆ, ಬಹಳಷ್ಟು ಕಾಳಜಿ ವಹಿಸಬೇಕಾಗಿದೆ. ಅದಕ್ಕೆ ಮಣ್ಣಿನ ಸಂರಕ್ಷಣೆ, ನೀರಿನ ಸಂರಕ್ಷಣೆ ಬಹಳ ಮುಖ್ಯವಾಗಿ ಬಿಡ್ತಾವ. ಇವು ಎರಡು ಇಲ್ಲ ಅಂತಂದ್ರೆ ನಮ್ಮ ಜೀವನ ನಡೆಯುವುದಿಲ್ಲ, ನಮ್ಮ ಕೃಷಿನೂ ನಡೆಯುವುದಿಲ್ಲ. ಕೃಷಿಗೆ ಸಂಬಂಧಪಟ್ಟಂತಹ ಯಾವುದೇ ಕಾರ್ಯಕ್ರಮಗಳನ್ನು ಕೂಡ ನಮಗೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಆದ್ರಿಂದ ನೀರು, ಮಣ್ಣು ಇವುಗಳ ಆರೋಗ್ಯವನ್ನ ಕಾಪಾಡಿಕೊಳ್ಳುವುದು ನಮ್ಮ ಕೈ ಒಳಗದ. ಅದಕ್ಕೆ ನಾವು ಕಟಿಬದ್ಧರಾಗೋಣ ಅಂತ ಹೇಳಿ ಹೇಳ್ತಾ ಮುಂದಿನ ಹಂತಕ್ಕೆ ಹೋಗೋಣ. ಮುಂದಿನ ಹಂತ ಮುಂದಿನ ವಾರದ ಮುನ್ನೋಟ. ಮುಂದಿನ ದಿನಗಳಲ್ಲಿ ಆತ್ಮೀಯರೇ, ನಮ್ಮ ಮುಂದಿರುವಂತಹ ವಾರ ಅಂತಂದ್ರ ಬುಧವಾರ ಫೆಬ್ರವರಿ 1ರಿಂದ ಬರುವ ಮಂಗಳವಾರ ಫೆಬ್ರವರಿ 7ರ ತನಕ ಇರುವಂತಹ ವಾರದ ಅವಧಿಯೊಳಗ ನಮ್ಮ ಭಾಗದ ಕಲಬುರಗಿ, ಬೀದರ್, ರಾಯಚೂರು, ವಿಜಯಪುರ, ಕೊಪ್ಪಳ, ಯಾದಗಿರಿ, ಬಳ್ಳಾರಿ, ಬಾಗಲಕೋಟ್, ನೆರೆ ಸೊಲ್ಲಾಪುರ ಜಿಲ್ಲೆಗಳು ಅಲ್ಲದೆ ಜಹೀರಾಬಾದ್ ತಾಲೂಕಿನೊಳಗ ವಾತಾವರಣದ ನಡವಳಿಕೆ ಹೆಂಗಿರಬಹುದಾಗ್ಯದ ಅನ್ನೋದನ್ನ ನಾವೀಗ ಗಮನಿಸೋಣ. ಸ್ಥೂಲವಾಗಿ ಹೇಳಬೇಕು ಅಂತಂದ್ರೆ ಕಳೆದ ವಾರ ಯಾವ ರೀತಿಯಾದಂತಹ ವಾತಾವರಣ ಇತ್ತು ಅದೇ ರೀತಿಯಾದಂತಹ ವಾತಾವರಣ ಅಂದ್ರ ಶುಭ್ರ ಸ್ವಚ್ಛ ಬೆಳಕಿನ ವಾತಾವರಣ, ಬಿಸಿಲಿನ ವಾತಾವರಣ, ಒಣ ವಾತಾವರಣ ಈ ವಾರ ಕೂಡ ನೋಡೋದಕ್ಕೆ ಸಿಗ್ತದ.
ಎಲ್ಲೋ ಒಂದೆರಡು ಕಡೆ ಮೋಡಗಳು ಕಾಣಿಸಿಕೊಳ್ಳಬಹುದು. ಆದ್ರೆ ಮಳೆಯಾಗುವಂತಹ ಸಾಧ್ಯತೆಗಳಂತೂ ಕೇವಲ 10% ಅಂತಂದ್ರೆ ಎಲ್ಲ ಒಣ ವಾತಾವರಣ ಇರ್ತದ ಅನ್ನುವಂತಹ ಒಂದು ಸೂಚನೆ ತಮಗ ಗೊತ್ತಾಯ್ತು. ಇಂತಹ ವಾತಾವರಣ ಏನು ತಾವು ಕೆಲಸಗಳನ್ನ ನಡೆಸ್ಕೊಂಡು ಬಂದಿರಿ, ಮುಂದಿನ ದಿನಗಳಲ್ಲಿ ಸಹಿತ ಅವುಗಳನ್ನ ಮುಂದುವರಿಸಿಕೊಂಡು ಹೋಗೋದಕ್ಕೆ ಅವಕಾಶ ಅದ ಅಂತಂದ್ರ ಕೊಯ್ಲಿನ ನಂತರದ ಕೆಲಸಗಳನ್ನ ಮಾಡ್ಕೊಳ್ಳೋದಕ್ಕೆ ಬಹಳ ಸೂಕ್ತವಾದಂತಹ ವಾತಾವರಣ ಅದ. ಬರ್ತಾ ಬರ್ತಾ ಬಿಸಿಲಿನ ಒಂದು ತೀವ್ರತೆ ಕೂಡ ಹೆಚ್ಚಾಗುವುದನ್ನ ನಾವು ನೋಡ್ತೀವಿ. ಗರಿಷ್ಠ ತಾಪಮಾನ 32ರಿಂದ 33 ಡಿಗ್ರಿ ಸೆಲ್ಸಿಯಸ್ ಸರಾಸರಿಯಾಗಿ ಇರಬಹುದಾಗಿದೆ. ಕನಿಷ್ಠ ತಾಪಮಾನದೊಳಗೂ ಕೂಡ ಹೆಚ್ಚಿಗೆ ಆಗುವಂತಹ ಸಾಧ್ಯತೆಗಳದಾವ. 21ರಿಂದ 22 ಡಿಗ್ರಿ ಸೆಲ್ಸಿಯಸ್ ಕನಿಷ್ಠ ತಾಪಮಾನ ಸರಾಸರಿ ಇದು ಇರಬಹುದು ಅಂತ ಹೇಳಿ ತಜ್ಞರು ಸೂಚನೆ ನೀಡುತ್ತಾ ಇದ್ದಾರೆ. ಉಳಿದಂತೆ ವಾತಾವರಣ ಪ್ರಸನ್ನದಾಯಕವಾಗಿ ಇರ್ತದೆ. ಮಳೆ ಅಂತೂ ಬರುವಂತಹ ಸಾಧ್ಯತೆಗಳು ಇಲ್ಲ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಇದು ವಾತಾವರಣದ ಬಗ್ಗೆ ಸ್ಥೂಲವಾಗಿ ಆಯಿತು. ಮತ್ತೆ ಇದೇ ಸವಿಸ್ತಾರವಾದಂತಹ ಸೂಚನೆ ಕೂಡ ಅನ್ಕೊಳ್ಬಹುದು. ವಾತಾವರಣದೊಳಗೆ ಯಾವಾಗಾದರೂ ಬದಲಾವಣೆಗಳು ಆಗಬಹುದು. ಅಂತಹ ಬದಲಾವಣೆಗಳನ್ನ ನಾವು ತಮ್ಮ ಗಮನಕ್ಕೆ ತರ್ತಾ ಇರ್ತೀವಿ. ಮುಂಜಾನೆ 6:40 ರೈತರಿಗೆ ಸಲಹೆಗಳ ಜೊತೆಗೆ ಸಾಯಂಕಾಲ 6:50 ಕೃಷಿ ರಂಗದೊಳಗ ನಿತ್ಯ ಮೇಘ ಸಂದೇಶವನ್ನ ಕೇಳೋದಕ್ಕೆ ಮರಿಬಾರದು. ಯಾರು ಇನ್ನೂ ನ್ಯೂಸ್ ಆನ್ ಏರ್ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಂಡಿಲ್ಲ ಅವರು ದಯವಿಟ್ಟು ನ್ಯೂಸ್ ಆನ್ ಏರ್ ಆಪ್ ಅನ್ನ ಡೌನ್ಲೋಡ್ ಮಾಡಿಕೊಂಡು ತಮ್ಮ ಮೊಬೈಲ್ನೊಳಗೆ ಅದನ್ನ ಸ್ಥಾಪನೆ ಮಾಡಿ ಬಳಸುವಂತಹ ಒಂದು ಕೆಲಸವನ್ನ ಮಾಡಬೇಕು. ಅದರ ಜೊತೆಗೆ ತಮಗೆ ಬೇಕಾದಂತಹ ಬೇರೆ ಬೇರೆ ಆಪ್ಗಳನ್ನು ಕೂಡ ತಾವು ಬಳಸಿ ತಮಗೆ ಬೇಕಾದಂತಹ ಜ್ಞಾನವನ್ನ ಪಡೆಯಬಹುದು. ಇನ್ನು ನಮ್ಮ ಯೂಟ್ಯೂಬ್ ಚಾನಲ್ ಕೂಡ ಇದೆ, ಮೇಘ ಸಂದೇಶದ ಯೂಟ್ಯೂಬ್ ಚಾನಲ್. ಅದಕ್ಕೂ ಕೂಡ ತಾವು ಸಬ್ಸ್ಕ್ರಿಪ್ಷನ್ ಮಾಡ್ಕೊಂಡ್ರಿ ಅಂತಂದ್ರೆ ತಮಗೆ ನೇರವಾಗಿ ಮಾಹಿತಿ ಸಿಗುವಂತಹ ವ್ಯವಸ್ಥೆ ಆಗ್ತದೆ. ತಮಗ ಬೇಕಾದಂಥವರಿಗೆ, ಸ್ನೇಹಿತರಿಗೆ, ಬಂಧು ಬಳಗದವರಿಗೆ, ಆತ್ಮೀಯರಿಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ರಿ, ಸದಸ್ಯತ್ವ ತಗೊಳ್ರಿ ಅಂತ ಹೇಳಿ ಅವರಿಗೂ ಕೂಡ ಪ್ರೇರೇಪಣೆ ಮಾಡ್ತೀರಿ ಅಂತ ಹೇಳಿ ನಾವು ಭಾವಿಸ್ತೀವಿ. ಸದಸ್ಯರಾದ್ರೆ ಅವರಿಗೂ ಕೂಡ ಈ ಒಂದು ಲಾಭ ತಟ್ಟುತ್ತದೆ. ಇಷ್ಟು ವಿಚಾರ ಮಾಹಿತಿಯ ಜೊತೆಗೆ ಇವತ್ತಿನ ಮೇಘ ಸಂದೇಶ ಕಾರ್ಯಕ್ರಮವನ್ನು ಮುಗಿಸೋಣ. ಮತ್ತೆ ಮುಂದಿನ ವಾರ ಇದೇ ದಿನ ಇದೇ ಸಮಯಕ್ಕೆ ಭೇಟಿಯಾಗೋಣ. ಅಲ್ಲಿ ತನಕ ತಮಗೆಲ್ಲ ನಮಸ್ಕಾರಗಳು. ಇದು ಈ ವಾರದ ಮೇಘ ಸಂದೇಶ. ಸಂಕಲನ ಮಾಡಿದವರು ಗೋವಿಂದ್ ರಾವ್ ಎನ್ ರಾಥೋರ್. ಸಂಶೋಧಿಸಿ ಬರೆದು ನಿರ್ಮಾಣ ಮಾಡಿದವರು ಸೋಮಶೇಖರ್ ಎಸ್ ರುಳಿ. ಸಾಂಪ್ರದಾಯಿಕ ಹಾಗೂ ವೈಜ್ಞಾನಿಕ ಹವಾ ಮುನ್ಸೂಚನಾ ಜ್ಞಾನಗಳ ಸಂಗಮ ಮೇಘ ಸಂದೇಶ ಪ್ರಸಾರವಾಯಿತು. ಉತ್ತರ ಧ್ರುವದಿ ದಕ್ಷಿಣ ಧ್ರುವಕ್ಕೂ ಚುಂಬಕ ಗಾಳಿಯು ಬೀಸುತ್ತಿದೆ.